ಗೋವಾದಲ್ಲಿ ಅಗ್ನಿ ಅನಾಹುತ ಸಂಭವಿಸಿ 25 ಜನ ಸಾವನ್ನಪ್ಪಿರುವಂತಹ ಘಟನೆ ನಿನ್ನೆ ತಡರಾತ್ರಿ ಆಗಿದೆ. ರಾತ್ರಿ 12 ಗಂಟೆಗೆ ನಡೆದಿರುವಂತಹ ಘಟನೆ ಇದು. ಇದರಲ್ಲಿ ಆಗಿರುವಂತಹ ಅನಾಹುತ 21 ಸಿಬ್ಬಂದಿಗಳು 4 ಪ್ರವಾಸಿಗರು ಸಾವನ್ನಪ್ಪಿರುವಂತದ್ದು. ಮೊದಲು ಬೆಂಕಿ ಹೊತ್ತಿಕೊಂಡಿದ್ದೇ ವೇದಿಕೆಯ ಬಳಿ ಅಂತಿದ್ದಾರೆ. ವೇದಿಕೆಯ ಚಾವಣಿಯ ಬಟ್ಟೆಗೆ ಇದು ತಗುಲಿದೆ ಬೆಂಕಿ. ನೃತ್ಯದ ಮಧ್ಯೆ ಬೆಂಕಿ ಕಂಡು ಕಾರ್ಯಕ್ರಮವನ್ನ ಸಿಬ್ಬಂದಿ ನಿಲ್ಲಿಸ್ತಾರೆ. ನೋಡ್ತಾ ಇದ್ದಂತೆಯೇ ಬೆಂಕಿಯ ಕೆನ್ನಾಲಿಗೆ ಆವರಿಸಿಕೊಂಡು ಬಿಡುತ್ತೆ. ನಾನು ಹೇಳ್ತಾ ಇದ್ದೆ, ಇಂತಹ ಘಟನೆಗಳಲ್ಲಿ ಆಗುವಂತ ಅನಾಹುತಗಳೇನು ಅಂತಂದ್ರೆ ಇತ್ತೀಚೆಗೆ ಅಲಂಕಾರಕ್ಕೋಸ್ಕರ ಬಳಕೆ ಮಾಡುವಂಥದ್ದೇ ಬಹಳ ಡೇಂಜರಸ್ ಆಗಿದೆ. ಅದ್ಯಾವುದು ಯೋಚನೆಗಳನ್ನೇ ಮಾಡೋದಿಲ್ಲ, ಯಾವುದು ಯೋಚನೆಗಳನ್ನ ಮಾಡೋದಿಲ್ಲ. ಫೈರ್ ರೆಸಿಸ್ಟೆನ್ಸ್ ಇರುವಂಥದ್ದು ಇರಬೇಕಾಗತ್ತೆ. ಹಂಗಾಗಲ್ಲ. ಈಗ ಬರೀ ಶೋಕಿಗೋಸ್ಕರ ಚೆನ್ನಾಗಿ ಕಾಣಬೇಕು ಅನ್ನುವಂಥದ್ದಕ್ಕೋಸ್ಕರ ಇವೆಲ್ಲ ರೆಡಿ ಮಾಡ್ಕೊಳ್ತಾರೆ. ನೋಡಿ, ಅಲ್ಲಿ ಆರಂಭದಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂಥ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಇದು ನೃತ್ಯ ನಡೀತಾ ಇದ್ದಂಥ ಸಂದರ್ಭ. ಅಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ನೋಡಿ, ಅಲ್ಲಿ ಹಿಂಭಾಗದಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಇಮಿಡಿಯೇಟ್ ಆಗಿ ಅದನ್ನು ಅಲ್ಲಿಂದ ಬಿಟ್ಟು ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಹಿಂಭಾಗದಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಸ್ಲೋ ಆಗಿ. ಅಲ್ಲಿಂದ ಕಿಡಿ ಕೆಳಗಡೆ ಬೀಳಕ್ಕೆ ಶುರು ಆದ ತಕ್ಷಣ ಅವರು ಆಫ್ ಮಾಡ್ಕೊಂಡು ಎಲ್ಲರೂ ಕೂಡ ಓಡ್ತಾರೆ. ಅಲ್ಲಿಂದ ಬೆಂಕಿ ಬೀಳಕ್ಕೆ ಶುರು ಆಗಿದೆ ಅಂಥೇಳಿ ಆಫ್ ಮಾಡ್ತಾರೆ. ಅವರು ಎಲ್ಲರೂ ಅಲ್ಲಿಂದ ಆಚೆ ಹೋಗ್ತಾರೆ. ಅದಾದ ನಂತರ ಸಂಪೂರ್ಣವಾಗಿ ಆವರಿಸ್ಕೊಂಡು ಬಿಡುತ್ತೆ. ಕಾರಣ ಎಲ್ಲವೂ ಕೂಡ ಬಟ್ಟೆಯಲ್ಲಿ. ಇನ್ನೇನಾಗುತ್ತೆ, ಬಟ್ಟೆಗೆ ಬೆಂಕಿ ಬಿದ್ದರೆ ಆರಿಸೋಕ್ಕಾಗತ್ತೆ? ಸುಟ್ಟು ಬೂದಿ ಆಗುವವರೆಗೂ ಕೂಡ ಅದು ಆರಲ್ಲ. ಅದಾದ ನಂತರ ಇಡೀ ಕ್ಲಬ್ ಏನಿದೆ ಎಲ್ಲವೂ ಕೂಡ ಹೊತ್ತಿ ಉರಿದಿದೆ. 25 ಜನ ಸಾವನ್ನಪ್ಪಿದ್ದಾರೆ. ಆಚೆ ಬರೋಕ್ಕೂ ಆಗಿಲ್ಲ ಅವರಿಗೆ. ಕ್ಷಣ ಮಾತ್ರ ಸಾಕು ಬೆಂಕಿ ಆವರಿಸಿಕೊಳ್ಳೋಕೆ. ಕಾರಣ ಎಲ್ಲ ಅಲಂಕಾರಿಕ ವಸ್ತುಗಳು. ಒಂದು ಪ್ಲಾಸ್ಟಿಕ್ಕು, ಒಂದು ಕಟ್ಟಿಗೆ, ಒಂದು ಬಟ್ಟೆ, ವೈರ್ಗಳು ಇವೇ ಇರ್ತವೆ. ಇನ್ನೇನಾಗುತ್ತೆ? ವೈರ್ಗಳು ಇರುವಂಥದ್ದು ಪ್ಲಾಸ್ಟಿಕ್ಕೆ, ರಬ್ಬರು. ಅದು ಇನ್ನೂ ಬೆಂಕಿಯನ್ನು ಹಾಗೆ ಇಟ್ಕೊಳ್ಳುತ್ತೆ. ನೋಡಿ, ಅಲ್ಲಿ ಹಿಂಭಾಗದಿಂದ ಬೆಂಕಿ ಬೀಳ್ತಾ ಇದೆ. ಮುಂಭಾಗದಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ತದನಂತರ ಗೊತ್ತಾಗುತ್ತೆ ಅವರಿಗೆ ಬೆಂಕಿ ಹತ್ಕೊಂಡಿದೆ ಅಂತೇಳಿ. ಆಮೇಲೆ ಅಲ್ಲಿಂದ ಎಲ್ಲರೂ ಎಸ್ಕೇಪ್ ಆಗೋಕ್ಕೆ ಶುರು ಮಾಡ್ತಾರೆ. ಇದು ಡಾನ್ಸ್ ನಡೀತಾ ಇದ್ದಂಥ ವೇದಿಕೆಯ ಮೇಲಿನೇ ಆಗಿರುವಂಥ ಅನಾಹುತ. ಇದು ಹಿಂಭಾಗದಲ್ಲಿ ಏನೋ ಶಾರ್ಟ್ ಸರ್ಕ್ಯೂಟ್ ಆದಂಗೆ ಕಾಣಿಸ್ತಾ ಇದೆ. ಲೈಟ್ ಹಾಕಿರಬೇಕು. ಲೈಟಿನ ಬಿಸಿಗೆ ಬಟ್ಟೆ ಬೆಂಕಿ ಹತ್ಕೊಂಡಿರಬೇಕು ಹಾಗೆ ಅನಿಸ್ತಾ ಇದೆ. ಹಿಂದ್ಗಡೆಗಿರುವಂಥದ್ದೆಲ್ಲ ಲೈಟ್ ಇದ್ದಾವೆ. ಲೈಟಿಂದಾಗಿ ಬಟ್ಟೆಗೆ ಬೆಂಕಿ ಏನಾದರೂ ಬಿಸಿಯಾಗಿ ಬಟ್ಟೆ ಬೆಂಕಿ ಹತ್ಕೊಂಡಿದೆಯಾ ಅಂತ. ಅಗ್ನಿ ಸುರಕ್ಷತಾ ನಿಯಮವನ್ನು ಪಾಲಿಸದೆ ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ. ಯಾವ ಅನುಮಾನನೂ ಬೇಡ ಅದರಲ್ಲಿ. ಪ್ರಾಥಮಿಕ ತನಿಖೆಯಲ್ಲಿ ಸಿಬ್ಬಂದಿಯ ನಿರ್ಲಕ್ಷ್ಯದ ಬಗ್ಗೆ ಮಾಹಿತಿ ಈಗ ಬರ್ತಾ ಇದೆ. ಕ್ಲಬ್ನ 14 ಸಿಬ್ಬಂದಿ, 4 ಪ್ರವಾಸಿಗರು ಸೇರಿ ಒಟ್ಟು 25 ಜನ ಸಾವನ್ನಪ್ಪಿದ್ದಾರಂತೆ. ಗೋವಾದಲ್ಲಿ ಆದಂಥ ಅಗ್ನಿ ಅನಾಹುತಕ್ಕೆ 25 ಜನ ಸಾವನ್ನಪ್ಪಿರೋದು. ನೈಟ್ ಕ್ಲಬ್ ಮ್ಯಾನೇಜರ್ ಮತ್ತು ಮಾಲೀಕರನ್ನ ಈಗ ಬಂಧಿಸಿದ್ದಾರೆ. ಅರ್ಪೋರಾ ಠಾಣೆಯಲ್ಲಿ ಈ ಪ್ರಕರಣ ಕಾಣಿಸಿಕೊಳ್ತಾ ಇದೆ. ಬಾಗಾ ಬೀಚ್ ಬಳಿ ಬರುತ್ತೆ. ನನ್ನ ಸಹೋದ್ಯೋಗಿ ಶಬೀರ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನು ಡೀಟೇಲ್ಸ್ ಸಿಗ್ತಾ ಇದೆ? ಈಗ ಬರ್ತಾ ಇರುವಂತ ಮಾಹಿತಿಗಳು ಏನಿದೆ ಶಬೀರ್? ಅರುಣ್, ನೋಡಿ, ಈ ಒಂದು ಬೆಂಕಿ ಅವಘಡ ಏನಿದೆ ಸಿಲಿಂಡರ್ ಸ್ಫೋಟದಿಂದ ಆಗಿತ್ತು ಅನ್ನುವಂತ ಅನುಮಾನಗಳು ಆರಂಭಿಕ ಹಂತದಲ್ಲಿ ಸಿಕ್ಕಿತ್ತು. ಆದ್ರೆ ಕೆಲವೊಂದಿಷ್ಟು ಸಿಸಿಟಿವಿ ಫುಟೇಜ್ ಗಳ ವಿಡಿಯೋಗಳನ್ನ ಗಮನಿಸಿದ್ರೆ ಮೊದಲು ಸಿಲಿಂಡರ್ ಸ್ಫೋಟದಿಂದ ಆದಂತ ಅವಘಡದಂತೆ ಕಾಣಿಸ್ತಾ ಇಲ್ಲ. ಮೊದಲು ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ಕೊಂಡಿದೆ. ಅದರ ಪರಿಣಾಮವಾಗಿ ಸಿಲಿಂಡರ್ ಸ್ಫೋಟವಾದಂತ ಸಾಧ್ಯತೆಗಳೀಗ ತನಿಖೆಯ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗಿರುವಂತದ್ದು. ಒಟ್ಟು 25 ಜನ ಅಂದ್ರೆ 14 ಜನ ಸಿಬ್ಬಂದಿ ಸೇರಿ ಒಟ್ಟು 25 ಜನ ಈ ಒಂದು ಘಟನೆಯಲ್ಲಿ ಮೃತಪಟ್ಟಿರುವಂತದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಗಂಭೀರ ತನಿಖೆಗೆ ಕೂಡ ಆದೇಶವನ್ನ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಕೂಡ ಮಾಡ್ತಾ ಇರುವಂತದ್ದು. ಈ ಭಾಗವಾಗಿ ಈಗ ಪ್ರಾಥಮಿಕ ಹಂತದಲ್ಲಿ ಸಿಕ್ಕಿರುವಂತದ್ದು ಕೆಲವೊಂದಿಷ್ಟು ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ಕೊಂಡಿದೆ. ಬೆಂಕಿ ಏಕಾಏಕಿ ಆವರಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಸಿಲಿಂಡರ್ ಕೂಡ ಸ್ಫೋಟಗೊಂಡಿರಬಹುದು ಅನ್ನುವಂತಹ ಅನುಮಾನಗಳನ್ನ ಕೂಡ ಈಗ ವ್ಯಕ್ತಪಡಿಸಲಾಗ್ತಾ ಇರುವಂತದ್ದು. ಹೀಗಾಗಿ ಮಾಲೀಕರು ಮತ್ತು ಮ್ಯಾನೇಜರ್ ವಿರುದ್ಧ ಕ್ರಮವನ್ನು ಜರುಗಿಸಲಿಕ್ಕೆ ಈಗ ಅವರಿಬ್ಬರನ್ನು ಕೂಡ ವಶಕ್ಕೆ ಪೊಲೀಸರು ತೆಗೆದುಕೊಂಡಿದ್ದಾರೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.